ರೈಟಾ ಲೆಫ್ಟಾ? ಅರೌಂಡ್ 1:30 ಹಂಗೆ ಬಂದು ರೂಮ್ಗೆ ಚೆಕ್ ಇನ್ ಆದರೆ 1:30 1:45 ಆಗೋಗಿತ್ತು ಬರೋಷ್ಟೊತ್ತಿಗೆ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಈಗ 3:30ಗೆ ಬಿಡೋಣ ಅಂತ ಆಚೆ ಬಂದ್ರಿ. ಮಳೆ ಬಂತು. ಅದಕ್ಕೆ ಸ್ವಲ್ಪ ಹೊತ್ತು ಅಲ್ಲೇ ನಿಂತು ಲೈಟಾಗಿ ಮಳೆ ಕಮ್ಮಿ ಆಗಿದೆ. ಹೋಗ್ತಾ ಇದ್ದೀರಿ. ಯಾವುದೋ ವ್ಯೂ ಪಾಯಿಂಟ್, ನಾನು ವ್ಯೂ ಪಾಯಿಂಟ್ ಹೆಸರು ಮಾಡ್ತದೆ. ಸೊ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದಾರೆ ಈಗ. ಅಲ್ಲಿಂದ ಅದ್ರ ಪಕ್ಕದಲ್ಲಿ ಒಂದು ವಾಟರ್ ಫಾಲ್ಸ್ ಕೂಡ ಇದೆ. ಸೊ ಈಗ ಸದ್ಯಕ್ಕೆ ಅವೆರಡು ಕವರ್ ಮಾಡಿಕೊಂಡು ಡಿನ್ನರ್ ಮುಗಿಸ್ಕೊಂಡು ರೂಮಿಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗ ಎದ್ದೋಣ ಅಂತ ಇದ್ದೀರಿ. ರೂಮು ಡೀಸೆಂಟಾಗಿತ್ತು. ಸೊ ಬಜೆಟಲ್ಲಿ ಸಿಕ್ತು. ಅರೌಂಡ್ 1000 ಚೇಂಜ್ ಎಷ್ಟಾಯಿತು ಇಬ್ಬರಿಗೂ ಸೇರಿ. ಒಂದು ಶೇಡ್ ಕಾಟೇಜು, 2 ರೂಮಿಗೆ ಒಂದು ಬಾತ್ರೂಮು ಮತ್ತು ಒಂದು ಕಾಮನ್ ಸ್ಪೇಸು. ಓಕೆ, ಮೇಕ್ ಮೈ ಟ್ರಿಪ್ಪಲ್ಲಿ ನಾನು ಎಲ್ಲ ಸ್ಟೇಸ್ ಮೇಕ್ ಮೈ ಟ್ರಿಪ್ಪಲ್ಲೇ ಬುಕ್ ಮಾಡಿರೋದು. ಸೊ ಈಗ ನಾಳೆ ಅದನ್ನು ಚೆಕ್ಔಟ್ ಆಗಿ ಡೈರೆಕ್ಟಾಗಿ ವರ್ಕಲಾಗಿ ಹೋಗಿ ವರ್ಕಲ ಈವ್ನಿಂಗ್ ಅಷ್ಟರಲ್ಲಿ ಅಲ್ಲಿ ತಲುಪಿ ಅಲ್ಲಿ ಇನ್ನೊಂದು ಸ್ಟೇ ಬುಕ್ ಮಾಡಿದ್ದೀನಿ. ಸೊ ಅಲ್ಲಿ ರೀಚ್ ಆಗ್ತೀರಿ. ಮಳೆ ಬೇರೆ ಜೋರಾಯಿತು. ನಾನು ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡಿಬಿಡ್ತೀನಿ, ಸುಮ್ಮನೆ ರಿಸ್ಕ್ ಬೇಡ. ಮೈಕ್ ಹಾಕಿರ್ಬೇಕಾದ್ರೆ ಕ್ಯಾಮ್ರಾ ವಾಟರ್ ಪ್ರೂಫ್ ಇರೋಲ್ಲ. ಮೈಕ್ ಅದು ಪೋರ್ಟು ಎಕ್ಸ್ಪೋಸ್ ಆಗಿರುತ್ತೆ ವಾಟರ್ಗೆ. ಸ್ಟೇಯಿಂದ ಒಂದು 1 ಕಿಲೋಮೀಟ್ರ್ ಬಂದರೆ ಅಷ್ಟೇ ಮಳೆ ಜೋರಾಗೋಯ್ತು. ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸಿ ಮತ್ತೆ ಹೊರಡ್ತಾ ಇದ್ದೀರಿ. ಬಂದಾಗ ಕೂಡ ಇಷ್ಟೊಂದು ತಣ್ಣಗಿರಲಿಲ್ಲ. ಮಳೆ ಇದ್ಮೇಲೆ ಸ್ವಲ್ಪ ತಣ್ಣಗಿದೆ ವೆದರು. ವ್ಯೂ ರೈಟ್ ಸೈಡ್ ಮಾತ್ರ ಸಾಕಾಗಿದೆ. ಯಾವುದೋ ಫೋಟೋ ಸ್ಪಾಟ್ ಅನ್ಸುತ್ತೆ ಇದು. ಬರೀ ಟೀ ಪ್ಲಾಂಟೇಶನ್ ಕಾಣಿಸ್ತಾ ಇದೆ ಟಾಪ್ಗೆ. ಡೌನ್ಗೂ ಅಷ್ಟೇ ಟೀ ಪ್ಲಾಂಟೇಶನ್ ಮಧ್ಯ ರೋಡ್ ನೋಡ್ದಂಗಿದೆ ಇದು. ಮಳೆ ಬಿದ್ದಿದ್ದಕ್ಕೆ ಚೆನ್ನಾಗಿತ್ತು. ಏನೋ ಸೈಕಾಗಿದೆ. ಇಲ್ಲೆಲ್ಲಾದ್ರೂ ನಿಲ್ಸೋಣ, ಫೋಟೋಸ್ ಚೆನ್ನಾಗಿ ಬರುತ್ತೆ. ಇಲ್ಲೊಂದು ವ್ಯೂ ಪಾಯಿಂಟ್ ಥರ ಇತ್ತು, ನಿಲ್ಲಿಸಿದ್ರಿ. ಜಸ್ಟ್ ನನಗೆ ಟೀ ಪ್ಲಾಂಟೇಶನ್ಸ್ ಎಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಇಲ್ಲಿಂದ ಮತ್ತೆ ಹೊರಡ್ತಾ ಇದ್ದೀರಿ. ಇಲ್ಲಿ ನಿಲ್ಲಿಸ್ಬೇಕಿತ್ತು, ಇಲ್ಲಿ ಚೆನ್ನಾಗಿ ಬರ್ತಿತ್ತು. ಎಲ್ಲ ಕಡೆ ಒಳಗಡೆ ಹೋಗ್ಬಿಟ್ಟು ಫೋಟೋಸ್ ತೊಗೊತಾರೆ ಅನ್ಸುತ್ತೆ. ಪ್ರೈವೇಟ್ ಪ್ರಾಪರ್ಟಿ, ನೋ ಟ್ರೆಸ್ ಪಾಸಿಂಗ್ ಅಂತ ಎಲ್ಲ ಕಡೆ ಬೋರ್ಡ್ಸ್ ಹಾಕ್ಬಿಟ್ಟಿದ್ದಾರೆ. ಯಾರನ್ನಾದ್ರೂ ಒಬ್ಬರು ನಿಲ್ಲಿಸ್ಬಿಟ್ಟು ಎಂಟ್ರಿ ಫೀಸ್ ತೊಗೊಂಡ್ರು ಅದರಲ್ಲೊಂದು ಸ್ವಲ್ಪ ದುಡ್ಡು ಮಾಡ್ಕೊಬೋದು. ಅವರು ಗಲೀಜು ಮಾಡ್ತಾರೆ ಅಂತ ಏನಾದರೂ ಬಿಡಲ್ಲ ನಾವು.
ಫುಲ್ ಸಾಕಾಗಿತ್ತು. ವ್ಯೂ ಬೇಗ ನಿಲ್ಲಿಸ್ಬಿಟ್ಟೆ. ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತಲ್ಲ ಎಲ್ಲ ಟೀ ಹಾಕ್ಬಿಟ್ಟಿದ್ದಾರೆ. ಓಕೆ, ನಾವು ಹೋಗ್ತಿರೋ ವ್ಯೂ ಪಾಯಿಂಟ್ ಹೆಸರು ಪುಟ್ಟಮೇಡು ವ್ಯೂ ಪಾಯಿಂಟ್. ಸೊ ಅದ್ರ ಪಕ್ಕದಲ್ಲಿ ಯಾವುದೋ ವಾಟರ್ ಫಾಲ್ಸ್ ಇದೆ, ಯಾವುದೋ ಹೆಸರು ಮಾಡ್ತದೆ. ಈಗ ಸದ್ಯಕ್ಕೆ ಪುಟ್ಟಮೇಡು ವ್ಯೂ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ನಿಮಗೆ. ಜಾಗ ಬೇಡ.
ಸೊ ಇಲ್ಲಿ ಅಟ್ಟುಕಲ್ ವಾಟರ್ ಫಾಲ್ಸ್ ಅಂತ ಯಾವುದೋ ಒಂದಿತ್ತು, ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ವ್ಯೂ ಪಾಯಿಂಟಿಂದ. ಇಲ್ಲಿಗೆ ಬಂದಿದ್ದರೆ ಇಲ್ಲಿ ನೋಡ್ರೆ ನೀರೇ ಇಲ್ಲ, ಸುಮ್ಮನೆ ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾಯಿದ್ದೀರಿ. ಸೊ ಇಲ್ಲಿ ವ್ಯೂ ಪಾಯಿಂಟ್ಸು ಸ್ಟಾಪ್ ಮಾಡೋ ಜಾಗಗಳಿಗಿಂತ ಹೋಗೋ ದಾರಿನೇ ಸಕ್ಕತ್ತಾಗಿದೆ. ಇಲ್ಲಿ ನೋಡೋ ಲಶ್ ಗ್ರೀನ್ಸ್, ಟೀ ಎಸ್ಟೇಟ್ಸ್. ಸೊ ಗ್ಯಾಪಲ್ಲಿ ಟಾಟಾ ಪ್ಯಾಕೇಜಿಂಗ್, ಟೀ ಪ್ಯಾಕೇಜಿಂಗ್ ಲೈಕ್ ಫೆಸಿಲಿಟಿ ಕೂಡ ಇತ್ತಲ್ಲಿ. ಸೊ ಇಲ್ಲಿ ಒಂದು 4-5 ಬೋರ್ಡ್ಸ್ ಕೂಡ ನೋಡಿದ್ರಿ, ಟಾಟಾ ಬೆವ್ರೇಜಸ್ಗೆ ಬಿಲಾಂಗ್ ಆಗಿರೋದು ಇದು ಟೀ ಎಸ್ಟೇಟ್ ಅಂತ. ಸೊ ಮೋಸ್ಟ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಸ್ವಲ್ಪ ಟಾಟಾ ಟೀ ಎಸ್ಟೇಟ್ಸ್ ಇದೆ ಅನಿಸುತ್ತೆ. ಇಲ್ಲಿ ಆ್ಯಕ್ಚುಲಿ ಜಿಪ್ಲೈನ್ ಫೆಸಿಲಿಟಿ ಕೂಡ ಇದೆ. ಸೊ ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಅಟ್ಟುಕಲ್ ವಾಟರ್ ಫಾಲ್ಸ್ ಜಿಪ್ಲೈನ್ ಅಂತ ಹೊಡೆದ್ರೆ ಬರುತ್ತೆ. ಮಳೆ ಕರೆಕ್ಟ್ ಟೈಮ್ ಬಂತು. ಫುಲ್ಲು ಮಧ್ಯಾಹ್ನ ಎಲ್ಲ ಸ್ವಲ್ಪ ಬಿಸಿ ಬಿಸಿಯಾಗಿ ಇತ್ತು ವೆದರೆಲ್ಲ. ಸೊ ಮಳೆ ಬಂದಮೇಲೆ ಫುಲ್ ಕೂಲಾಗ್ಬಿಟ್ಟಿದೆ, ಫುಲ್ ಕೂಲಾಗಿದೆ, ಮಂಜು ಒಂಥರ ನೋಡೋಕ್ಕೂ ಸಕ್ಕತ್ತಾಗಿದೆ. ಸೊ ಈಗ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಮುನ್ನಾರ್ ಟೌನ್ಗೆ. ಸೊ ಮುನ್ನಾರ್ ಟೌನ್ಗೆ ಹೋಗಿ ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ಯಾರು ಊಟ ತಿಂದ್ಬಿಟ್ಟು ಸ್ಟೇಗೆ ಹೋಗಿ ದಬಾಕೊಳ್ಳೋದಷ್ಟೇ. ಬೆಳಗ್ಗೆ ಸ್ವಲ್ಪ ಒಂದು 7 o'clock ಎಲ್ಲ ರೂಮ್ ಬಿಟ್ಟು ಇನ್ನೊಂದು ಪ್ಲೇಸ್ 2 ಪ್ಲೇಸ್ ಯಾವ್ದಾದ್ರು ಕವರ್ ಮಾಡಿಕೊಂಡು ಒಂದು 11 ಗಂಟೆಗೆ ಚೆಕ್ಔಟ್ ಮಾಡಬೇಕು. ಯಾವುದೋ ರ್ಯಾಪ್ಸಿ ರೆಸ್ಟೋರೆಂಟ್ ಅಂತೆ, ನಮ್ಮ ಚಾಟ್ GPT ಅವರು ಸಜೆಸ್ಟ್ ಮಾಡಿದ್ದಾರೆ. ನೋಡಬೇಕು ಹೆಂಗಿರುತ್ತೋ ಏನೋ, ಕೇರಳ ಕ್ವಿಸಿನ್ ಇರುತ್ತೆ ಅಂತ ಹಾಕಿದ್ರು. ಸರಿ ಟ್ರೈ ಮಾಡೋಣ ಅಂತ ಹೋಗ್ತಾಯಿದ್ದೀರಿ. ಯಾರೋ ನೀಟಾಗಿ ಜೋಡಿಸ್ದಂಗೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ದೂರದಿಂದ ಇದು. ಮುನ್ನಾರ್ ಟೌನ್ ಒಳಗಡೆ ಬಂದರೆ ಜನ ಜಾತ್ರೆ ಥರ ಇದ್ದಾರೆ ಇಲ್ಲಿ. ಬೇರೆ ರೂಟಿಂದ ಬಂದು ಒಳ್ಳೆ ಕೆಲಸ ಮಾಡಿದೆ. ಈ ರೂಟಲ್ಲಿ ಏನಾದರೂ ಬಂದುಬಿಟ್ಟಿದ್ರೆ ಟ್ರಾಫಿಕಲ್ಲಿ ಆ ಘಾಟ್ ಸೆಕ್ಷನ್ಸಲ್ಲಿ ತಗಲಾಕ್ಕೊಂಡು 4-5 ಗಂಟೆಗೆ ಸ್ಟೇಗೆ ರೀಚ್ ಆಗ್ತಿದ್ದೆ. ಓಕೆ, ಸೊ ಈಗ ಡಿನ್ನರ್ ಮುಗಿಸ್ಕೊಂಡು ರೂಮ್ ಕಡೆ ಹೊರಡ್ತಾ ಇದ್ದೀರಿ. ಅದು ರ್ಯಾಪ್ಸಿ ಅಂತ ಯಾವುದೋ ಒಂದು ರೆಸ್ಟೋರೆಂಟ್ನ ಹುಡ್ಕೊಂಬಂದ್ರಿ. ಬಟ್ ಲೊಕೇಶನಲ್ಲಿ ರ್ಯಾಪ್ಸಿ ಅಂತ ರೆಸ್ಟೋರೆಂಟ್ ಯಾವುದೂ ಇರಲಿಲ್ಲ. ಸೊ ಅದ್ರ ಪಕ್ಕದಲ್ಲಿ ಯಾವುದೋ ಅರೇಬಿಯನ್ ಗ್ರಿಲ್ಸ್ ಅಂತ ಯಾವುದೋ ಇತ್ತು. ರೇಟಿಂಗ್ ಚೆನ್ನಾಗಿತ್ತು ಅಂತ ಹೋದ್ರಿ. ಪರವಾಗಿಲ್ಲ, ಚೆನ್ನಾಗಿತ್ತು ಫುಡ್ ಕೂಡ. ಬಟ್ ಕ್ವಾಂಟಿಟಿ ಸ್ವಲ್ಪ ಹೆವಿ ಕೊಟ್ಟ. ಟೇಸ್ಟ್ ಎಲ್ಲ ಚೆನ್ನಾಗೇ ಇತ್ತು.
ತಿನ್ನೋಕ್ಕಾಗದೆ ಸ್ವಲ್ಪ ಪಾರ್ಸಲ್ ಮಾಡಿಸ್ಕೊಂಡು ಈಗ ಸದ್ಯಕ್ಕೆ ರೂಮ್ ಕಡೆ ಹೊರಡ್ತಾ ಇದ್ದೀರಿ. ಬೆಳಗ್ಗೆ ಎದ್ದು ಎಲ್ಲಿ ಹೋಗೋದು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬೆಳಗ್ಗೆ ಯಾವ ಟೈಮ್ಗೆ ಎದ್ದೇಳ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿ ಹೋಗಬೇಕು ಅಂತ. 11 ಗಂಟೆಗೆ ರೂಮ್ ಚೆಕ್ಔಟ್ ಮಾಡಬೇಕು. ಸೊ ಆದಷ್ಟು ಬೇಗ ಎದ್ದು ಅಟ್ಲೀಸ್ಟ್ ಒಂದು ಪ್ಲೇಸ್ ಆದರೂ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಿ. ಸೊ ಇವತ್ತಿಂದು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ವ್ಲಾಗ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಫುಲ್ ಕೇರಳ ಪ್ಲೇ ಲಿಸ್ಟ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ಪ್ಲೇ ಲಿಸ್ಟಲ್ಲೂ ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಏನಾಯಿತು, ನಾಳೆ ಏನು ಕವರ್ ಮಾಡಿದೆ ಅಂತ ಕಂಟಿನ್ಯೂ ನೋಡೋಕ್ಕೆ ನಿಮಗೂ ಈಸಿ ಆಗುತ್ತೆ. ಇದು ಟೋಟಲ್ 5 ಡೇಸ್ ಪ್ಲ್ಯಾನ್ ಮಾಡಿದ್ದೀನಿ ಸದ್ಯಕ್ಕೆ. ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಎಲ್ಲ 5 ಡೇಸು ಆಗಬೇಕು. ಎಲ್ಲ ಸ್ವಲ್ಪ ಲೀಜರಾಗೆ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸರಿ, ಹಾಗಾದರೆ ನಾನು ನಿಮಗೆ ನಾಳೆ ಸಿಗ್ತೀನಿ.